ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಭಾವಸಮುದ್ರ ಪೇಜ್ಗೆ ಎಲ್ರಿಗೂ ಸ್ವಾಗತ. ಸೊ ನಾನು ನೇರವಾಗಿ ದಾಂಡೇಲಿಯಲ್ಲಿದ್ದೀನಿ, ಕಾಳಿ ನದಿ ಪಕ್ಕನೇ ಇದ್ದೀನಿ. ದಾಂಡೇಲಿಯ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಟ್ರಸ್ಟೆಡ್ ಪಾರ್ಟ್ನರ್ ಹಾಗೂ ಹಲವಾರು ರೆಸಾರ್ಟ್ ಅಂಡ್ ಹೋಮ್ ಸ್ಟೇಗಳ ಏಜೆನ್ಸಿ ಸರ್ವಿಸಸ್ ಕೂಡ ನಮ್ಮಿಂದ ನೀವು ಪಡಿಬಹುದು ಸ್ನೇಹಿತರೆ. ಯಾಕೆಂದ್ರೆ ನೀವಾಗಲೇ ರೆಸಾರ್ಟ್ಗಳನ್ನ ಹುಡುಕಬೇಕು ಅಂದ್ರೆ ತುಂಬಾ ಕಷ್ಟ, ಕಾಂಪ್ಲಿಕೇಶನ್ಸ್. ಯಾಕೆಂದ್ರೆ ಫೋಟೋಸ್ ಪಿಕ್ಚರ್ಸೇ ಒಂಥರ ಇರುತ್ತೆ, ಆಮೇಲೆ ನೀವು ಇಲ್ಲಿ ಬಂದ ಮೇಲೆ ಎಕ್ಸ್ಪೆಕ್ಟೇಷನ್ನೇ ಬೇರೆ ತರ ಇರುತ್ತೆ. ಆ ಥರ ಆಗಬಾರ್ದು ಅಂತ ನಾನೇ ಖುದ್ದು ಈ ಕ್ಷೇತ್ರಕ್ಕೆ ಇಳಿದಿದ್ದೀನಿ. ಐ ಥಿಂಕ್ ಕಳೆದ ಒಂದು ತಿಂಗಳಲ್ಲಿ 500ಕ್ಕೂ ಹೆಚ್ಚು ಗೆಸ್ಟ್ಗಳನ್ನ ಸರಿಯಾದ ರೆಸಾರ್ಟ್ಗಳನ್ನ ಆಯ್ಕೆ ಮಾಡಿ ಅವರನ್ನ ಪ್ಲೇಸ್ ಮಾಡಿದ್ದೀವಿ. ಅವರಿಗೆ ಅವರ ಬಜೆಟ್ಗೆ ತಕ್ಕಂತೆ, ಅವರ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವು ಸಜೆಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಹ್ಯಾಪಿ ಕಸ್ಟಮರ್ಸ್ ನಮ್ಮ ಕಡೆ ಇದ್ದಾರೆ. ನಮ್ಮ ಸರ್ವಿಸು ನೇರವಾಗಿ ಕಸ್ಟಮರ್ ಪರ. ನಾವು ಯಾವುದೇ ರೆಸಾರ್ಟ್ ಪರವಾಗಿ ಇಲ್ಲ, ಯಾವುದೇ ಹೋಮ್ ಸ್ಟೇಗಳ ಪರವಾಗಿ ಇಲ್ಲ. ನಮ್ಮದು ಪ್ಯೂರ್ ಗ್ರಾಹಕ ಸೇವೆ ಅಂತಾನೆ ನೀವು ಹೇಳ್ಬೋದು. ಏಕೆಂದ್ರೆ ನಾವು ಯಾವುದೇ ಟೈಅಪ್ ಇಲ್ಲ, ನಾವು ಯಾವುದೇ ರೆಸಾರ್ಟ್ಗಳ ಜೊತೆ. ಇವಾಗ ಸಾಕಷ್ಟು ಏಜೆನ್ಸಿಗಳು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಅವರು ಒಂದು ರೆಸಾರ್ಟ್ಗೆ ಮಂತ್ಲಿ ಅಥವಾ 6 ಮಂತ್ ಆಗಲಿ, ಇಯರ್ಲಿ ಬೇಸಿಸ್ ಆಗಲಿ ಇಷ್ಟು ಗೆಸ್ಟ್ಗಳನ್ನ ಹಾಕಲೇಬೇಕು ಅನ್ನೋ ಪ್ರೆಷರಲ್ಲಿ ಇರ್ತಾರೆ. ಸೊ ಅದರಿಂದ ಅವರು ಆದಷ್ಟು ಕಸ್ಟಮರ್ಸ್ನ ಕ್ಯಾಚ್ ಮಾಡೋಕ್ಕೆ ಹೇಳ್ತಾರೆ. ಬಟ್ ನಾವು ಯಾವುದೇ ರೆಸಾರ್ಟ್ ಪರವಾಗಿಲ್ಲ, ನಾವು ಗೆಸ್ಟ್ಗಳ ಪರವಾಗಿದ್ದೀವಿ, ಅವರ ಎಕ್ಸ್ಪೆಕ್ಟೇಷನ್ಗಳ ಪರವಾಗಿದ್ದೀವಿ. ನೀವು ನಮ್ಮಿಂದ ಡೈರೆಕ್ಟ್ ಆಗಿ ಬುಕ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ, ನಿಮಗೆ 24/7 ಸರ್ವಿಸ್ ಸಿಗುತ್ತೆ. ಯಾಕೆಂದ್ರೆ ನಾವು ಲೋಕಲ್ ಲಿಸ್ಟ್ ಆಗಿರೋದ್ರಿಂದ ಯಾವುದೇ ತೊಂದರೆ ಆಗದಿರೋ ಥರ ನಿಮ್ಮ ಜೊತೆ ಕನೆಕ್ಟಿವಿಟಿಯಲ್ಲಿ ಇರ್ತೀವಿ. ನಿಮ್ಮ ಚೆಕ್ ಇನ್ ಆಗೋದ್ರಿಂದ ಹಿಡಿದು ನೀವು ಡಿಪಾರ್ಚರ್ ಆಗೋವರೆಗೂ ನಿಮ್ಮ ಜೊತೆ ಕನೆಕ್ಷನಲ್ಲಿ ಇರ್ತೀವಿ. ಎನಿಥಿಂಗ್, ಟ್ರಾನ್ಸ್ಪೋರ್ಟೇಷನ್ ಇಶ್ಯೂ ಆಗಲಿ, ರೆಸಾರ್ಟಲ್ಲಿ ಏನೋ ಇಶ್ಯೂ ಆಗಲಿ, ಅಥವಾ ವಾಟರ್ ಆಕ್ಟಿವಿಟಿಯಲ್ಲಿ ಏನಾದರೂ ಇಶ್ಯೂ ಆಗಲಿ, ನಾವು ನಮ್ಮ ಟೀಮ್ ಸದಾ ರೆಡಿ ಇರುತ್ತೆ. ಸೊ ಮೇ ತಿಂಗಳು ನದಿಲಿ ನೀರಿರುತ್ತಾ ಇಲ್ಲವಾ ಅನ್ನೋದು ಸಾಕಷ್ಟು ಜನರ ಒಂದು ಪ್ರಶ್ನೆ. ಡೆಫಿನೆಟ್ ಆಗಿ ಬೇಸಿಗೆ ಕಾಲದಲ್ಲಿ ನದಿ ತುಂಬಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ದಾಂಡೇಲಿಯಲ್ಲಿ, ಈ ಊರಿನಲ್ಲಿ ಹಾಗಾಗಲ್ಲ. ಯಾಕೆಂದರೆ ದಾಂಡೇಲಿಯಲ್ಲಿ ಸೂಪರ್ ಡ್ಯಾಮ್ ಇರೋದ್ರಿಂದ ಮಳೆಗಾಲದಲ್ಲಿ ಇದು ನೀರು ಶೇಖರಣೆ ಮಾಡಿರ್ತಾರೆ. ಸೊ ಅದನ್ನ ಬೇಸಿಗೆ ಕಾಲದಲ್ಲಿ ಹರಿಬಿಟ್ಟು ಅದರಿಂದ ಪವರ್ ಜನರೇಷನ್ ಮಾಡೋದ್ರಿಂದ ಸದಾಕಾಲ ಬೇಸಿಗೆ ಕಾಲದಲ್ಲಿ ಡೆಫಿನೆಟ್ ಆಗಿ ನೀರನ್ನು ಬಿಡ್ತಾರೆ. ನೋಡ್ಬೋದು ನೀರಿನ ಪ್ರಮಾಣ ಯಾವ ಥರ ಇದೆ ಅಂತ. ಸೊ ಇಲ್ಲೇ ಒಂದು ನಾನು ಬ್ರಿಡ್ಜ್ಗೆ ಹೋಗ್ತೀನಿ, ಓಲ್ಡ್ ದಾಂಡೇಲಿ ಬ್ರಿಡ್ಜ್, ದಾಂಡೇಲಿ ಸಿಟಿಯಲ್ಲಿ ಇರುವಂಥದ್ದು. ಅಲ್ಲಿ ಪಬ್ಲಿಕ್ಕಿಗೆ ಆಕ್ಸೆಸ್ ಇಲ್ಲ, ಬಟ್ ನೀರಿನ ಫ್ಲೋ ಎಷ್ಟಿದೆ ಅನ್ನೋದು ನೋಡ್ಕೊಂಬರೋಣ ಬನ್ನಿ. ನೋಡ್ರಿ ನೀರು ಯಾವ ಥರ ಇದೆ. ದಾಂಡೇಲಿಯಲ್ಲಿ ರೆಸಾರ್ಟ್ಗಳು ಆಡಿಸೋದು ಒಂದು ಚಾಲೆಂಜಿಂಗ್ ಕೂಡ. ಪಕ್ಷಿ ಶಬ್ದ ನೋಡಿ, ಹಾರ್ನ್ಬಿಲ್ ಶಬ್ದ ಅದು. ಸೊ ಲಾಸ್ಟ್ 1 ವೀಕಿಂದ ನಾವು ರೆಸಾರ್ಟ್ ಆನ್ಬೋರ್ಡಿಂಗ್ ಪ್ರೊಸೆಸ್ನ ಶುರು ಮಾಡಿದ್ದೀವಿ. ನಮ್ಮ ಒಂದು ವೆಬ್ಸೈಟ್ ಕೂಡ ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ಆಯ್ದ ರೆಸಾರ್ಟ್ಗಳು ಅಂದರೆ ನಾವೇ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ, ರಿವ್ಯೂಗಳ ಆಧಾರಿತದ ಮೇಲೆ, ಆ್ಯಂಡ್ ನಾವೇ ಅಲ್ಲಿನ ಫುಡ್ ಟೆಸ್ಟ್ ಮಾಡಿ, ಕ್ವಾಲಿಟಿ ಟೆಸ್ಟ್ ಮಾಡಿ, ಕೆಲವು ರೆಸಾರ್ಟ್ಗಳಿಗೆ ಸ್ಟೇ ಮಾಡಿ ಕೂಡ ಬಂದು, ಅದಾದಮೇಲೆ ನಾವು ನಿಮಗೆ ಸಜೆಷನ್ ಮಾಡ್ತೀವಿ ಸ್ನೇಹಿತರೆ. ಸೊ ಅದನ್ನು ಶುರು ಮಾಡಿದ್ದೀವಿ ಆಲ್ರೆಡಿ. ಯಾಕೆಂದರೆ ಎಲ್ಲ ರೆಸಾರ್ಟ್ಗಳು ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಒಳ್ಳೆಯ ಬಜೆಟ್, ಆ ಪ್ರೈಸಿಂಗಿಗೆ ವರ್ತ್ ಇರುವಂಥ ರೆಸಾರ್ಟ್ಗಳನ್ನ ಮಾತ್ರ ನಾವು ಸಜೆಷನ್ ಮಾಡ್ತೀವಿ. ಯಾಕೆಂದರೆ ನಮಗೆ ನಮ್ಮ ಕಸ್ಟಮರ್ ರಿವ್ಯೂ ಫೀಡ್ಬ್ಯಾಕ್ ತುಂಬಾ ಮಹತ್ವ. ಬಿಕಾಸ್ ನಾವು ಯೂಟ್ಯೂಬಲ್ಲಿ ಇರೋದ್ರಿಂದ ನಾವು ನೆಗೆಟಿವ್ ರಿವ್ಯೂ ನಮಗೆ ಬರಬಾರ್ದು ದೃಷ್ಟಿಯಿಂದ ಈ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕಮೆಂಟ್ಗಳು, ಒಂದೊಂದು ಕಮೆಂಟ್ಗಳು ನಮಗೆ ತುಂಬಾ ಮುಖ್ಯ. ಯಾಕೆಂದರೆ ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ, ಆ್ಯಸ್ ಎ ಫೀಡ್ಬ್ಯಾಕ್ ಆಗಿ ನಾವು ಕೆಲಸ ಮಾಡ್ತೀವಿ. ಏನಾದರೂ ನೆಗೆಟಿವ್ ಇದ್ದರೆ ಯಾವುದಾದ್ರು ರೆಸಾರ್ಟಲ್ಲಿ, ಅಂಥ ರೆಸಾರ್ಟ್ಗಳನ್ನು ಡಿಕಮಿಷನ್ ಮಾಡ್ತೀವಿ ನಮ್ಮ ಲಿಸ್ಟಿಂಗಿಂದ. ಸೊ ಆ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಯಾಕೆಂದರೆ ಒಂದು ಸರಿಯಾದ ಮಾರ್ಗದರ್ಶನ ನಮ್ಮ ಗೆಸ್ಟ್ಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ನೇಹಿತರೆ. ಯಾಕೆಂದರೆ ಅಷ್ಟು ಹಣ ಕೊಟ್ಟು ಬಂದಿರ್ತೀರಾ, ಡಿಸಪಾಯಿಂಟ್ ಆಗಬಾರ್ದು. ಸೊ ದಾಂಡೇಲಿಯಲ್ಲಿ ರೆಸಾರ್ಟ್ ಚೂಸ್ ಮಾಡೋದು ಆಯ್ಕೆ ಅಷ್ಟು ಸುಲಭ ಅಲ್ಲ. 4 ದಿಕ್ಕಲ್ಲೂ ನೂರಾರು ರೆಸಾರ್ಟ್ಗಳಿದೆ ಅಲ್ವಾ. ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ, ನಿಮ್ಮ ಕಡೆ ವೆಹಿಕಲ್ ಇದ್ದರೆ ನೀವು ಯಾವ ಥರ ಪ್ಲಾನ್ ಮಾಡಬೇಕು, ವೆಹಿಕಲ್ ಇಲ್ಲಾದರೆ ಯಾವ ಥರ ಪ್ಲಾನ್ ಮಾಡಬೇಕು, ಎಲ್ಲ ತುಂಬ ಮುಖ್ಯ ಆಗುತ್ತೆ. ನೋಡಿ, ಇಲ್ಲಿ 1500 ರೂಪಾಯಿಂದ ರೆಸಾರ್ಟ್ಗಳು ಆರಂಭವಾಗಿ 5000, 7000, 10,000ವರೆಗೂ ಇದೆ. ಅವರು ಕೊಡುವ ಫೆಸಿಲಿಟಿಗಳ ಮೇಲಿದೆ, ಆಕ್ಟಿವಿಟಿಗಳ ಮೇಲಿದೆ.
ಸೊ ಡೋಂಟ್ ವರಿ, ಜಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ ನನಗೆ ಕಳಿಸಿ. ಇದು ಮುಖ್ಯವಾದ ಅಂಶ ಏನಂದರೆ, ದಾಂಡೇಲಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಕಾಡು ಮಧ್ಯೆ ಇರುವಂಥ ಒಳ್ಳೆ ಅಥೆಂಟಿಕ್ ಫುಡ್ ಇರುವಂಥ ರೆಸಾರ್ಟ್ಗಳು ಸಾಕಷ್ಟಿದೆ. ಆದರೆ ಸಮಸ್ಯೆ ಏನಂದರೆ, ಅವರಿಗೆ ಒಳ್ಳೆ ಕಸ್ಟಮರ್ ಸಿಗ್ತಾ ಇಲ್ಲ, ಅವರಿಗೆ ಬೇಕಾದಂಥ ಕಸ್ಟಮರ್ ಸಿಗ್ತಾ ಇಲ್ಲ, ಆ್ಯಂಡ್ ಗೆಸ್ಟ್ಗಳಿಗೆ ನಿಮಗೆಲ್ಲ ಅಂತಹ ರೆಸಾರ್ಟ್ಗಳು ಸಿಗ್ತಾ ಇಲ್ಲ. ಸೊ ಈ ಇಶ್ಯೂನ ಸಾಲ್ವ್ ಮಾಡೋಕ್ಕೆ ನಾವು ಈ ಕ್ಷೇತ್ರದಲ್ಲಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಆ್ಯಂಡ್ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿ. ಸೊ ವೆಕೇಷನ್ ಮುಗಿತಾ ಇದೆ, ಇನ್ನೊಂದು 1 ತಿಂಗಳು ಅಷ್ಟೇ. ಇನ್ನೊಂದು ವಿಷಯ ಹೇಳಲೇಬೇಕು, ಮೇ ಮಂತು ಬುಕ್ಕಿಂಗ್ನ ಆದಷ್ಟು ಬೇಗ ಮಾಡಿ ಸ್ನೇಹಿತರೆ. ಯಾವುದಾದ್ರು ರೆಸಾರ್ಟ್ ಚೂಸ್ ಮಾಡಿ ದಾಂಡೇಲಿಯಲ್ಲಿ, ಆದರೆ ಆದಷ್ಟು ಬೇಗ ಬುಕ್ಕಿಂಗ್ನ ಮಾಡಿ. ರೂಮ್ ಸಿಗೋದು ತುಂಬಾ ಕಷ್ಟ. ಇವತ್ತು ನನಗೆ ಒಂದು 40ರಿಂದ 50 ಬುಕ್ಕಿಂಗ್ಗಳು ಕ್ಯಾನ್ಸಲ್ ಮಾಡಬೇಕಾಯಿತು. ಅಂದರೆ ಬುಕ್ಕಿಂಗ್ ತೊಗೊಳ್ಳಿಲ್ಲ, ಬಿಕಾಸ್ ಫುಲ್ ಆಗಿದ್ವು. ನೋಡಿ ಹೀಗಾಗುತ್ತೆ. ಸೊ ಬಟ್ ಎನಿವೇ, ನನಗೆ ನಿಮ್ಮ ರಿಕ್ವೆಸ್ಟ್ನ ಕಳಿಸಿ. ಭಾವಸಮುದ್ರ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.